ಶನಿವಾರ ಸಂತೆ ಸಮೀಪದ ಮಾಲಂಬಿ ಗ್ರಾಮದಲ್ಲಿ ನೆಲೆ ನಿಂತಿರುವ ಪುರುಷಲಮ್ಮ ದೇವಿಯ ಪೂಜೆಗೆ ಯಾವುದೇ ಕಟ್ಟುಪಾಡುಗಳಿಲ್ಲ. ಆಕೆಯ ಗರ್ಭಗುಡಿಗೆ ಭಕ್ತರಿಗೆ ಮುಕ್ತ ಪ್ರವೇಶವಿದೆ. ಕಳೆದ 48 ದಿನಗಳ ಹಿಂದೆ ಜೀರ್ಣೋದ್ಧಾರ ಕಂಡ ಪುರುಷಲಮ್ಮ ದೇವಸ್ಥಾನದಲ್ಲಿ ಇದೇ ಮಂಗಳವಾರ ಭಕ್ತರಿಂದ ವಿಶೇಷ ಪೂಜೋತ್ಸವ ನಡೆಯಿತು. ದೇವತೆಗೆ ಇನ್ನಷ್ಟು ಶಕ್ತಿ ತುಂಬುವ ಉದ್ದೇಶದಿಂದ ಮೊದಲನೇ ದಿನ ರಾತ್ರಿಯಿಂದ ಮರುದಿನ ಸಂಜೆವರೆಗೂ ವಿವಿಧ ಪೂಜೆ, ಹೋಮ ಹವನಾದಿಗಳನ್ನು ನಡೆಸಲಾಯಿತು. ಬಳಿಕ 48ನೇ ದಿನವಾದ ಮಂಗಳವಾರ ರಾತ್ರಿ ವಿಶೇಷ ಹೋಮ ಹವನ, ಅಭಿಷೇಕಗಳು ನಡೆದವು. ಅರ್ಚಕರಾದ ಸುಹಾಸ್ ಭಟ್ ಹಾಗೂ ಮಾಲ್ತೇಶ್ ಭಟ್ ಪೂಜಾ ವಿಧಿವಿಧಾನಗಳನ್ನು ನಡೆಸಿಕೊಟ್ಟರು. ಹೆಚ್ಚಾಗಿ ರೈತಾಪಿ ವರ್ಗದವರಿರುವುದರಿಂದ ಮಾಲಂಬಿ ಗ್ರಾಮದಲ್ಲಿ ಶತಮಾನಗಳ ಹಿಂದೆ ಮನೆಯೊಂದರ ನಿರ್ಮಾಣದ ವೇಳೆ ಸಿಕ್ಕ ಪುರುಷಲಮ್ಮ ದೇವಿಯ ಮೂರ್ತಿ ಇಂದು ಗ್ರಾಮ ದೇವತೆಯಾಗಿ ಭಕ್ತರನ್ನು ಸಲಹುವ ಶಕ್ತಿಯಾಗಿ ನೆಲೆ ನಿಂತಿದೆ. ದೇವಿಗೆ ಪ್ರತಿ ಮಂಗಳವಾರ ಹಾಗೂ ಶುಕ್ರವಾರ ಪೂಜಾ ವಿಧಿಗಳು ನಡೆಯುತ್ತವೆ. ಭಕ್ತಿಯ ಪೂಜೆಗೆ ಪ್ರತಿಫಲ ಸಿಗುತ್ತಿದ್ದಂತೆ ಭಕ್ತರ ಸಂಖ್ಯೆಯು ದ್ವಿಗುಣವಾಗತೊಡಗಿದೆ. ಕಳೆದ 3 ವರ್ಷಗಳ ಹಿಂದೆ ಸನ್ನಿಧಿ ಭಗ್ನವಾಗಿ 2024ರಲ್ಲಿ ಮಾಲಂಬಿ ಮತ್ತಿತರ ಗ್ರಾಮಸ್ಥರ ಪ್ರಯತ್ನದಿಂದ ಅಭಿವೃದ್ಧಿ ಹೊಂದುತ್ತಿದೆ. ದೇವಾಲಯದಲ್ಲಿ ಪ್ರತಿದಿನ ಬೆಳಿಗ್ಗೆ ಮತ್ತು ಸಂಜೆ ಪೂಜೆ ಇದೆ. ಮಂಗಳವಾರ ಹಾಗೂ ಶುಕ್ರವಾರ ರಾತ್ರಿ ವಿಶೇಷ ಪೂಜೆ ಇದ್ದು ಭಕ್ತರು ಆ ದಿನಗಳಂದು ಹಾಲು, ತುಪ್ಪ ಅಭಿಷೇಕ ಮತ್ತು ಬಲಿ ಹರಿಕೆ ಸಲ್ಲಿಸುತ್ತಾರೆ. ಎಲ್ಲ ಹಬ್ಬಗಳಂದು ದೇವಿಗೆ ವಿಶೇಷ ಪೂಜೆ ನಡೆಯುತ್ತದೆ. ಬಲಿ ಅರ್ಪಿಸುವ, ಎಡೆ ಇಡುವ ಸಂಪ್ರದಾಯವೂ ಇದೆ. ಕೃಷಿ ಅಥವಾ ವ್ಯವಹಾರದಲ್ಲಿ ಅಭಿವೃದ್ಧಿ, ಸಾಕು ಪ್ರಾಣಿಗಳ ಆರೋಗ್ಯ, ವಿವಾಹ ಮತ್ತು ಸಂತಾನ ಭಾಗ್ಯಕ್ಕಾಗಿ ದೇವಿ ಹರಿಸುತ್ತಾಳೆ ಎಂಬ ನಂಬಿಕೆ ಇದೆ. ಆಚಮನೀಯಾನಂತರೇ ದೇವದೇವ ರಕ್ಷಾಂ ಧಾರಯಾಮಿ ಅಕ್ಷತಾಂ ಸಮರ್ಪಯಾಮಿ ಪುಷ್ಪಾಣಿ ಸಮರ್ಪಯಾಮಿ ಅತ ಪುಷ್ಪೇ ಪೂಜಯಾಮಿ ಸರ್ವಮಂಗಳಮಾಂಗಲ್ಯೆ ಶಿವೆ ಸರ್ವಸಾಧಕೆ ಶರಣ್ಯೇ ತ್ರ್ಯಂಬಕೆ ವಿನಾರಾಯಣಿ ನಮೋಸ್ತುತೇ. ರಾಮದೇವತಾ ಪಾದ ಗೋವಿಂದ, ಪಾದ ಗೋವಿಂದ, ಭಲೆ ಭಲೆ ಸ್ವಾಮಿ ಪಾದ ಗೋವಿಂದ. ಚಿತ್ತಾರ ನ್ಯೂಸ್ ಶನಿವಾರ ಸಂತೆ.